ಅದಕ್ಕೆ ಏನ್ ಸುದ್ದಿ ಕೇಳ್ತಿದ್ದಾನೆ? ಓಡ್ ಬಂದೆ, ಈಗ ಓಡ್ ಬಂದೆ, ಸ್ವಾಮಿ ಸ್ವಾಮಿ, ಏನೋ ಯಾಕೆ ಹೇಳ್ತಿದ್ದಾನೆ? ಗುಡಾರಗಳಲ್ಲಿ ಯಾರು ಬದುಕಿಲ್ಲ, ಎಲ್ಲರೂ ಸತ್ತೋಗ್ಬಿಟ್ಟವ್ರೆ. ಸುದ್ದಿ ಕೇಳಿದಾಗ ಅಲ್ಲೇನ್ ಹೇಳ್ತೈತೆ ವಾಕ್ಯ? ಅವನಿಗೆ ಭಯದ ಆತ್ಮನ ಕಳಿಸ್ತೀನಿ. ಒಂದು ರಾತ್ರಿಯಲ್ಲಿ ಇವ್ರ ಕಡೆ ಸೈನ್ಯನೇ ಇಲ್ಲ, 2,000 ಕುದುರೆಗಳು ಕೊಡ್ತೀನಿ, ಅದ್ರ ಮೇಲೆ ಸೈನಿಕರನ್ನು ಕುಣಿಸುವಂತ ನಾನೇ ಆವಾಜ್ ಹಾಕಿತ್ತು, ನಾನೇ ಇವ್ರನ್ನ ಹೀಯಾಳಿಸಿತ್ತು. ಆದರೆ ಒಂದು ರಾತ್ರಿಯಲ್ಲಿ, ರಾತ್ರಿ ಮಲಗಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ನನ್ನ ಸೈನಿಕರಲ್ಲಿ 1,85,000 ಜನರು ಕೊಂದಿದ್ದಾರೆ ಅಂತಂದ್ರೆ ಇವರಲ್ಲಿ ಅಷ್ಟು ಬಲಶಾಲಿ ಎಷ್ಟು ಜನ ಇರ್ಬೋದಪ್ಪ? ಯಾವ್ಯಾವ ಥರ ವ್ಯಕ್ತಿಗಳಿದ್ದಾರಪ್ಪ? ಸುದ್ದಿನ ಕೇಳ್ದ. ಈಗ ಏನಾಯ್ತು? ಅವನಿಗೆ ಭಯದ ಆತ್ಮ ಆವರಿಸ್ಕೊಳ್ತು. ಈಗ ಸುದ್ದಿ ಏನು ಕೇಳ್ತಿದ್ದಾನೆ? ಸುದ್ದಿ ಕೇಳದ್ನ. ಈಗ ಮೂರನೇದಾಗಿ ಓಡಿ ಹೋಗ್ತಿದ್ದಾನೆ. ಎಲ್ಲಿಗೆ ಓಡಿ ಹೋಗ್ತಿದ್ದಾನೆ? ಪಟ್ಟಣಕ್ಕೆ ಓಡಿ ಹೋಗ್ತಿದ್ದಾನೆ. ಹಲ್ಲೆಲೂಯಾ! ಎಲ್ಲಿಗೆ ಓಡಿ ಹೋಗ್ತಿದ್ದಾನೆ? ಒಬ್ಬನೇ ನಿನ್ವೆ ಪಟ್ಟಣಕ್ಕೆ ಓಡಿ ಹೋಗ್ತಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ತಿದೆ, ನಿನ್ವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದಿನ ವಾಸ ಮಾಡಿದನಂತೆ. ಆ ನಂತರ ಅವನು ಒಂದು ದಿವಸ ಗೂಡಿಗೆ ಹೋಗಿ. ಎಲ್ಲಿಗೆ ಹೋದ್ನಂತೆ? ಗುಡಿಗೆ ಹೋದ್ನಂತೆ. ಗುಡಿಗೆ ಹೋಗಿ ತನ್ನ ದೇವರಾದ ಇಸ್ರೋಕನನ್ನು ಆರಾಧಿಸುವಾಗ ಅದ್ರಮೆಲಕ್ ಸರೇಚರ್ ಎಂಬ ಅವನ ಮಕ್ಕಳು ಅವನನ್ನು ಕತ್ತಿಯಿಂದ ಕೊಂದು ಔರಾಟ ದೇಶಕ್ಕೆ ಓಡಿ ಹೋದರು. ಆರಾಟ ದೇಶಕ್ಕೆ ಓಡಿ ಹೋದ್ರಂತೆ. ಯೆಶಾಯನ ಮೂಲಕವಾಗಿ ಹೇಳಿದಂತ 3 ಮಾತು ನೆರವೇರ್ತಾ ಅವನು ಕತ್ತಿಗೆ ಬಾಯಿಗೆ ಬೀಳುವಂತೆ ಮಾಡ್ತೀನಿ. ಸ್ವಂತ ಮಕ್ಕಳೇ ಅವನ ಕೊಂದ್ರಂತೆ, ಕತ್ತಿಯಿಂದ ಕೊಂದ್ರಂತೆ. ದೇವರ ಮಾತು ಸುಳ್ಳಾಗಲ್ಲ. ಸುದ್ದಿ ಕೇಳಿ ಕಳಿಸುವವರು ಸುದ್ದಿಯನ್ನು ನೋಡುವಾಗ, ಕಷ್ಟ ನೋಡುವಾಗ ಸೈತಾನು ಸುದ್ದಿಯನ್ನು ಕೇಳಿ ಭಯಪಡಬೇಡ. ದೇವರು ಏನು ಹೇಳಿದ್ದಾನೆ ಅನ್ನೋದನ್ನು ಕೇಳಿ ಧೈರ್ಯ ತಂದುಕೋ. ಯಾಕಂದ್ರೆ ಲೋಕದಲ್ಲಿ ಇರುವವನಿಗಿಂತ ನಿನ್ನ ಪರವಾಗಿರುವವನು ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ! ಅದಕ್ಕೆ ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ಯಾವ ಸುದ್ದಿಗೂ ಯಾವ ಸಂದರ್ಭಕ್ಕೂ ಭೀತಿ ಪಡಬೇಡ, ಭಯ ಪಡಬೇಡ. ಯಾಕಂದ್ರೆ ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವ ನಿನ್ನ ಗೂಡಾರದ ಸಮೀಪಕ್ಕೆ ಬಾರದು. ಮಾಟ ಮಾಡಿದ್ರು ಅವರು, ನಿನ್ನ ಹೆಸರೇ ಹೇಳಿದ್ರು, ನಿನ್ನ ಬಗ್ಗೆನೇನೋ ಮಾತನಾಡ್ತಿದ್ರು ಅವರು. ನಾಳೆ ದಿನ ನಿನ್ನ ಪರವಾಗಿ ನಿನ್ನ ಪಾಳಿ ಅಂತೆ ನಿನ್ನ ಮೇಲೆ ಬರ್ತಾರಂತೆ. ನಿನ್ನ ಮಕ್ಕಳ ಬಗ್ಗೆನೋ ಏನೋ ಮಾತಾಡ್ತಿದ್ರು ಗುಸು ಅಂತ. ನಾನು ಹೋದ್ಮೇಲೆ ನಿಲ್ಲಿಸ್ಬಿಟ್ರು. ನಿನ್ನ ಕೆಲಸ ಕುರಿತೇ ಮಾತನಾಡ್ತಿದ್ರು, ನಿನ್ನ ಆದಾಯ ಕುರಿತೇ ಮಾತಾಡ್ತಿದ್ರು, ನೀನು ಚರ್ಚಿಗೆ ಹೋಗೋದನ್ನೇ ಕುರಿತು ಮಾತನಾಡ್ತಿದ್ರು. ನಿನಗೆ ಏನಾದ್ರು ಪಂಚಾಯತ್ಗೆ ಮಾಡಬೇಕು, ಇವ್ರನ್ನ ಬಹಿಷ್ಕಾರ ಹಾಕ್ಬೇಕು, ಚರ್ಚಿಗೆ ಹೋಗೋದು ಬಿಡಿಸ್ಬೇಕಂತ ನಿನ್ನ ಬಗ್ಗೆನೇ ಏನೋ ಮಾತನಾಡ್ತಿದ್ರು. ನಿನ್ನ ಸುದ್ದಿಯನ್ನು ಕೇಳುವಾಗ ನೀನೇನು ಮಾಡಬೇಕು? ದೇವರ ಬಳಿ ಬಂದು ಹೇಳಬೇಕು, ಕರ್ತನೇ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವ ಗುಡಾರದ ಸಮೀಪಕ್ಕೆ ಬಾರದಂತ ಹೇಳಿದೆಯಲ್ಲ. ನನ್ನ ಸುತ್ತ, ನನ್ನ ಗುಡಾರ ಸುತ್ತ, ನನ್ನ ಮಕ್ಕಳ ಸುತ್ತ, ದೇವರೇ ಎತ್ತವರ ಸುತ್ತ ನೀನು ರಕ್ತದ ಬೇಲಿ ಹಾಕಿ ಕಾಪಾಡಿದಿ. ಒಂದು ನರಪ್ರಾಣಿಯೂ ಕೂಡ, ಒಂದು ಅಧಿಕಾರವೂ ಕೂಡ, ಒಂದು ಕಾನೂನು ಕಟ್ಟಳೆ ಕೂಡ ನಿನ್ನ ವಾಕ್ಯವನ್ನು ಮೀರಿ ನನ್ನ ಬಳಿಗೆ ಸಮೀಪಿಸಕ್ಕಾಗಲ್ಲ ಸ್ವಾಮಿ. ಸ್ತೋತ್ರ ಹೇಳಿ ಪ್ರಾರ್ಥಿಸ್ಬೇಕು. ಅಪವಾದಿ ದೇವರ ಆಜ್ಞೆನ ಮೀರಕ್ಕೆ ಸಾಧ್ಯನಾ? ಸೈತಾನನು ದೇವರ ಆಜ್ಞೆ ಮೀರಿ ನಿನ್ನನ್ನು ಮುಟ್ಟಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯೋಬನ ಸುತ್ತ, ಅವನ ಮನೆ ಸುತ್ತ ಹೇಗೆ ಅವನ ಮಕ್ಕಳ ಸುತ್ತ ಬೇಲಿನ ಹಾಕಿದ್ರು ದೇವರು, ಹಾಗೆ ನಿನ್ನ ಸುತ್ತ, ನಿನ್ನ ಕುಟುಂಬ ಸುತ್ತ, ನಿನ್ನ ಆಶೀರ್ವಾದ ಸುತ್ತ, ನಿನ್ನ ವ್ಯಾಪಾರ ಸುತ್ತ, ನಿನ್ನ ಹೋಗೋ ಬರೋಣ ಸುತ್ತ ದೇವದೂತರನ್ನ ಕಾವಲು ಹಾಕಿದ್ದಾನೆ. ಆ ಬೇಲಿಯನ್ನು ಮೀರಿ ನಿನ್ನ ಟಚ್ ಮಾಡೋಕ್ಕೆ, ನನ್ನ ಕುಟುಂಬವನ್ನು ಟಚ್ ಮಾಡೋಕ್ಕೆ, ನನ್ನ ಸಂಪಾದನೆ ಟಚ್ ಮಾಡೋಕ್ಕೆ, ನನ್ನ ಪರಿವಾರವನ್ನು ಮುಟ್ಟಕ್ಕೆ ಸೈತಾನಿಗೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ಭಯ ಪಡಬೇಡ ಅವನ ಬಗ್ಗೆ. ಹಲ್ಲೆಲೂಯಾ.